ನಮಸ್ಕಾರ ವೀಕ್ಷಕರೇ, ವಿಜಯಪುರದ ಗೋಲ್ ಗುಂಬಜನ್ನು ನೋಡೋಣ ಬನ್ನಿ. ಗೋಲ್ ಗುಂಬಜನ್ನು ಕ್ರಿಸ್ತಶಕ 1626ರಲ್ಲಿ ಆದಿಲ್ಶಾಹಿ ವಂಶದ ಮುಹಮ್ಮದ್ ಆದಿಲ್ಶಾಹಿ ನಿರ್ಮಿಸಲು ಆರಂಭಿಸಿದರು. ಅವರ ಮರಣದ ನಂತರ ಈ ಸಮಾಧಿಯ ನಿರ್ಮಾಣ ಪೂರ್ಣಗೊಂಡಿತು. ಇದು ಅವರ ಹಾಗೂ ಅವರ ಕುಟುಂಬದವರ ಸಮಾಧಿಯಾಗಿದೆ. ವಿಶೇಷ: ಗೋಲ್ ಗುಂಬಜನ ಅತ್ಯಂತ ದೊಡ್ಡ ವಿಶೇಷತೆ ಅದರ ಬೃಹತ್ ಗುಂಬಜ. ಮಧ್ಯದಲ್ಲಿ ಯಾವುದೇ ಕಂಬಗಳಿಲ್ಲದೆ ನಿರ್ಮಿಸಿರುವ ಈ ಗುಂಬಜ ವಿಶ್ವದ ಅತಿ ಸ್ವಯಂ ಆಧಾರಿತ ಗುಂಬಜಗಳಲ್ಲಿ ಒಂದಾಗಿದೆ. ಇದರೊಳಗಿನ ವಿಸ್ಪರಿಂಗ್ ಗ್ಯಾಲರಿ ತುಂಬ ಪ್ರಸಿದ್ಧ. ಇಲ್ಲಿ ಒಂದು ತುದಿಯಲ್ಲಿ ನಿಧಾನವಾಗಿ ಮಾತಾಡಿದರೂ ಮತ್ತೊಂದು ತುದಿಯಲ್ಲಿ ಅದು ಸ್ಪಷ್ಟವಾಗಿ ಕೇಳಿಸುತ್ತದೆ. ಈ ಪ್ರತಿಧ್ವನಿ ಪ್ರವಾಸಿಗರನ್ನು ಇಂದಿಗೂ ಐಶ್ವರ್ಯಗೊಳಿಸುತ್ತದೆ. ಪ್ರವಾಸ ಮಾಹಿತಿ: ಗೋಲ್ ಗುಂಬಜ ಕರ್ನಾಟಕದ ವಿಜಯಪುರ ನಗರದಲ್ಲಿದೆ. ಪ್ರತಿದಿನ ಸಾವಿರಾರು ದೇಶಿ ಮತ್ತು ವಿದೇಶಿ ಪ್ರವಾಸಿಗರು ಈ ಐತಿಹಾಸಿಕ ತಾಣಕ್ಕೆ ಭೇಟಿ ನೀಡುತ್ತಾರೆ. ಸ್ನೇಹಿತರೆ, ನಾವು ಈಗ ಗೋಲ ಗುಂಬಜ ಮೇಲೆ ಬಂದಿದ್ದೇವೆ. ಮೇಲೆ ಹತ್ತಲು ಸ್ಟೆಪ್ಗಳಿದ್ದೇವೆ, ಅವನ್ನು ತೋರಿಸಲು ಆಗಲಿಲ್ಲ. ಈಗ ಇರಲಿ, ಮೇಗೆ ಪ್ರತಿಧ್ವನಿ ಆಗುವಂಥ ಪ್ರದೇಶಕ್ಕೆ ಬಂದಿದ್ದೇವೆ. ಇಲ್ಲಿ ಗೋಲ ಗುಂಬಜ ಒಳಗಡೆ ನಾವು ಮೇಲಿನಿಂದ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣುತ್ತಿದೆ. ಹಾಗೆ ಎಲ್ಲ ವೀಕ್ಷಕರು ಪ್ರವಾಸಿಗರು ಇಲ್ಲಿ ಪ್ರತಿಧ್ವನಿಸುತ್ತಿದ್ದಾರೆ. ಒಂದು ಸಲ ಕೂಗಿದರೆ 9 ಸಲ 7 ಸಲ ಪ್ರತಿಧ್ವನಿಸುತ್ತದೆ ಅಂತ ಹೇಳ್ತಾರೆ. ನಾವು ಪ್ರಯತ್ನ ಮಾಡಿ ನೋಡುತ್ತಿದ್ದೀವಿ. ನಮ್ಮ ಮಕ್ಕಳು ಕೂಡ ಕೂಗುತ್ತಿದ್ದಾರೆ, ಪಪ್ಪ ಪಪ್ಪ ಅಂತ ಕೂಗುತ್ತಿದ್ದಾರೆ. ನಾವು ಅವ್ರ ಹೆಸರು ಕೂಗುತ್ತಿದ್ದೀವಿ. ತಾವು ಕೂಡ ನೋಡ್ತಾ ಇರ್ಬೋದು ಎಷ್ಟೊಂದು ಪ್ರವಾಸಿಗರು. ನಾವು ಬೆಳಗ್ಗೆ ದೌಡ ಬಂದರೂ ಕೂಡ ಇಷ್ಟೊಂದು ಜನ ಇದ್ದರು. ಇನ್ನೂ ಹೆಚ್ಚು ಜನ ಇಲ್ಲಿ ಬರ್ತಾರೆ ಪ್ರವಾಸಿಗರು. ತಾವು ಕೂಡ ವಿಜಯಪುರಕ್ಕೆ ಬಂದರೆ ಐತಿಹಾಸಿಕ ಸ್ಥಳವನ್ನು ತಾವು ಮರೆಯದೆ ನೋಡಿ ಹೋಗಿ. ಸ್ನೇಹಿತರೆ, ಇದು ವಿಜಯಪುರದ ಪ್ರಸಿದ್ಧ ಗೋಲ ಗುಂಬಜ. ಸಂಕ್ಷಿಪ್ತ ಇತಿಹಾಸ ಮತ್ತು ವಿಶೇಷತೆಗಳು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಸು PG ಲೈಫ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈಗ ನಾವು ಒಂದು ದಿನದ ಪ್ರವಾಸಕ್ಕಾಗಿ ಫ್ಯಾಮಿಲಿ ಸಮೇತವಾಗಿ ನಾವು ಮಕ್ಕಳ ಕರ್ಕೊಂಡು ಗೋಲ್ ಗುಂಬಜಕ್ಕೆ ಬಂದಿದ್ದೇವೆ. ವಿಜಯಪುರ ಗೋಲ್ ಗುಂಬಜ ಅಂದರೆ ವಿಶ್ವವಿಖ್ಯಾತವಾದಂಥ ಗೋಲ್ ಗುಂಬಜ.